ಅದಕ್ಕೆ ಫೋನ್ ಮಾಡ್ತಿದ್ದ ಬಾಬಾ ಹೆಂಗೋ ಬಿಡು ನೋಡ್ಕಲ್ಲ ಮಗ ಬೇಡ ಅನ್ಬೇಡ ನೀನು. ಹ್ಞೂ ಅದಕ್ಕೆ ಫೋನ್ ಮಾಡಿದ್ದು ಕಣವ ಹೋಗ್ಬಿಟ್ಟು ಕೇಳಿ ನಾನು ಇದಕ್ಕೆ ಫೋನ್ ನಾನು ಬೆಳಿಗ್ಗೆ ನಾನು ಫೋನ್ ಮಾಡ್ತಾನೆ ಇತ್ತು ಬನ್ನಿ ಆಫೀಸ್ಗೆ ಬನ್ನಿ ಬನ್ನಿ ಅಂತವ ಈ ಪಾರ್ಟಿ ಫೋನ್ ಮಾಡ್ತದಲ್ಲ ಯಾಕೆ ಅಂದ್ಕೊಂಡು ನನಗೂ ಡೌಟ್ ಎಲ್ಲ ಹೋದ್ಮೇಲೆ ಹಂಗಂತು ಈ ಥರ ನೋಡ್ಕೊಳ್ಳಿ ಅವ್ರಿಗೆ ಅಲ್ಲಿಂದ ಇಲ್ಲಿಂದ ಓಡಾಡೋಕ್ಕಾಯ್ತಿಲ್ವಂತೆ ಅದಕ್ಕೆ ನೋಡ್ಕೊಳ್ಳಿ ಅಂತ ಹಂಗಂದ್ರು. ಮಗ ಹೋಗಪ್ಪ ಆಯಿತು ಮಾಡ್ಕೊಂಡು ಹೋಗು. ಏನು ಮಾಡಿ ಈ ಸತಿ ಮೋಸ ಮಾಡಿಸ್ಕೊಂಡಾಗೆ ಮಗ ನಾನು ಹೇಳ್ತೀನಿ ಕೇಳು. ನಾವು ಎಷ್ಟು ಒಳ್ಳೇದಾಗಿರ್ತೀವೋ ನಮಗೆ ಬೇಡ ತೊಂದರೆ ಸರಿಯಾ. ಒಳ್ಳೇದಾಗಿರಬೇಕು ಈ ಸತ್ಯವಾಗಿ ನಡಿಬೇಕು ಹಂಗೆ ಅಂದ್ಕೊಂಡು ವಿಪರೀತ ಒಳ್ಳೇದಾಗೋದು ಇನ್ನೊಬ್ಬರ ವಿಪರೀತ ನಂಬೋದು ಅವೆಲ್ಲ ತಪ್ಪು. ಇವತ್ತಿನ ಕಾಲ ಭಾಳ ಕಷ್ಟ ಕಲ ಮಗ. ನನ್ನ ಮಾತ ಕೇಳು, ಎಷ್ಟು ನಂಬೇಕು ಅಷ್ಟು ನಂಬೇಕು, ಯಾರನ್ನ ಎಲ್ಲಿಗೆ ಬಿಟ್ಕೋಬೇಕು ಎಷ್ಟಕ್ಕೆ ಬಿಟ್ಕೋಬೇಕು ಅಷ್ಟಕ್ಕೆ ಬಿಟ್ಕೋಬೇಕು ಹೊರ್ತು ಅತಿ ಆದ್ರೆ ಅಮೃತನ ವಿಷ ಅನ್ನೋದನ್ನ ಬರ್ದಿ ಮಡಿಕಾಬಿಡು ನೀನು. ನಾನು ಯಾಕೆ ತಾನೇ ಹೇಳ್ತಿದ್ದು, ನಾನು ಯಾರು ಅಂಟಿಸ್ಕೊಂಡ ನಿನಗೆ ಅಂಟಿಸ್ಕೊಂಡ ಹೇಳು. ಗೊತ್ತು ಇದೇ ಕೆಲಸ ಆಗೋಯ್ತದೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಯಾರು ಅಂಟಿಸ್ಕೊಳಕ್ಕಿಲ್ಲ. ನೀನಾದರೂ ಅಷ್ಟೇ ಕಲ ಮಗ, ಯಾವುದೇ ಕಾರಣಕ್ಕೂ ಯಾರನ್ನ ಎಲ್ಲಿಡ್ಬೇಕು ಅಲ್ಲಿ ಇರಬೇಕು. ನಿನ್ನ ನಂಬಿಕೆ ಇಟ್ಟಿತಾನೆ ಅವ್ನು ಇಸ್ಕೊಂಡಿದ್ದ ಲೋಪ ನನ್ನ ಮಗನ ಈ ಕೆಲಸ ಮಾಡ್ದೆ ತಾನೇ ಬುದ್ಧಿ ಕಲ್ಸೋನು ನಿನಗೆ. ಬುದ್ಧಿ ಕಲ್ತ್ಕೊ ನೀನು ಸರಿಯಾ. ಇನ್ಮೇಲೆ ಹೆಂಗಿರ್ಬೇಕು ಹಂಗಿರೋದು ಕಲಿ. ಯಾರನ್ನೂ ಅತಿಯಾಗಿ ನಂಬಕ್ಕೂ ಹೋಗ್ಬೇಡ, ಹಚ್ಕೊಳಕ್ಕೂ ಹೋಗ್ಬೇಡ ನೀನು. ಇಡಿಸ್ತೀನಿ ಸುಮ್ಕಿರಜಿ ಇಡಿಸ್ತೀನಿ ಸುಮ್ಕಿರು. ಅವ್ರನ್ನ ಸುಮ್ಮನೆ ಬಿಟ್ಟಾನ ನಾನು ಹೇಳಿನಿ ಹೋಗ್ಬಿಟ್ಟು ಬಂದೆ ನೆನರಿಸ್ಲುವೆ ಹೆಂಗಾರು ಮಾಡಿ ಇರಿ ಅಂದ್ಕೊಂಡು ನಾನು ಹೇಳ್ಬಿಟ್ಟು ಬಂದೀನಿ. ಆಮೇಲೆ ನನಗೆ ಗೊತ್ತಿರೋ ಕೈಲೆಲ್ಲ ಫೋನ್ ಮಾಡ್ಸೀನಿ ಬೇಗ ಇದು ಮಾಡಿ ಅಂತವ ಮಾಡಿದ್ರು ನಿಜಕ್ಕೂ ನನಗೆ ಬಂದರು ನನಗೆ ಬೇಡ ಕರಜಿ. ನಾನು ಬೇಡ ನಮ್ಮ ಮತ್ತೆ ನಮ್ಮ ಮಾವನಿಗೂ ಹಿಂದಿರುಗಿಸ್ಬಿಡ್ತೀನಿ. ಅವ್ರ ಕೈಲಿ ಮಾತ್ಕೊಳ್ ಕೇಳೋಕ್ಕೆ ನಂಗೆ ಭಾಳ ಬೇಜಾರಾಗೋಯ್ತು. ಅಲ್ಲ ಅಮ್ಮೇನ ಅಡ್ಡ ದಿಡಿ ಮಾತಾಡೋದಂತಾನೆ ರಶ್ಮಿರವ್ವ ಭಾಳ ಬೇಜಾರಾಗೋಯ್ತು ನನಗೆ. ನಾನು ಇದ್ಬಿಟ್ಟಿದ್ರೆ ನನ್ನ ಅಮ್ಮಗ ಏನು ಹಾಳು ಮಾಡ್ಬಿಟ್ಟು ಇನ್ನೊಬ್ರು ಕೊಟ್ಬಿಟ್ಟು ಇಸ್ಬಿಟ್ಟು ಆಡ್ಬಿಟ್ಟು ದಂಡ ಮಾಡಿಲ್ಲ. ಯಾವನೋ ಮಾಡಿರೋ ಅನ್ಯಾಯ ಮೋಸಕ್ಕೆ ಬಲಿಯಾಗವನೇ ಅನ್ನೋದ್ಬಿಟ್ರೆ ಇನ್ಯಾವುದೂ ಇಲ್ಲ ಅಂತ ಹೇಳೋಣ ನಾನು. ಇಟ್ಟೆ ಸುಮ್ಮನೆ ಬೇಜಾರು ಮಾಡ್ಕೊತಾಳೆ ರಶ್ಮಿ. ಇಲ್ಲ ಅಜ್ಜಿ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ಮಾತಾಡಿದ್ರು ನನಗೂ ತುಂಬ ಬೇಜಾರಾಯಿತು. ಮೊದಲು ಅರ್ಥ ಮಾಡ್ಕೋಬೋದಾಗಿತ್ತು ಅಲ್ವಾ. ಅವಾಗೆಲ್ಲ ಅವರು ಅಷ್ಟು ಚೆನ್ನಾಗಿದ್ರು ಅಲ್ವಾ. ಅವ್ನು ಬೇಕು ಅಂತ ಆಗಿದೆಯಾ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಅಲ್ವಾ. ಏನು ಆರಿಕನವ ಬೇಡ. ಏನೋ ಅವ್ರು ತಪ್ಪಾಗದೆ ಅವರು ಒಂದು ಹೆಸರು ಮಾಡಿರ್ತಾರೆ ಅದನ್ನ ಹಾಳು ಮಾಡಿದ್ರು ಅಂದ್ಕೊಂಡು ಬೇಜಾರಾಯ್ತದೆ ಅಲ್ವಾ ಅವ್ರಿಗೂ. ಅವ್ರನ್ನೂ ಈ ಸಮಯದಲ್ಲಿ ದೂರ ಬೇಡ್ದು ನಾವು. ಅವ್ರ ಪರಿಸ್ಥಿತಿಲಿ ಯಾರಿದ್ರು ಅದನ್ನೇ ಮಾತಾಡ್ತಿದ್ದು. ಹೌದು ಕಣಜಿ ಅದು ನಿಜವೇ. ಏನಾರೇ ಆಗಲಿ ನಾನು ವಾಪಸ್ ಸಿಕ್ಕಿದ್ಮೇಲೆ ನಾನು ವಾಪಸ್ ತಿರುಗಿಸ್ಬಿಟ್ಟು ನಾನು ಓನಾಗೀಗ ಬಾವನ ಆಫೀಸ್ನೇ ಮೇಂಟೈನ್ ಮಾಡ್ಕೊ ಹೋಗ್ತಾನೆ. ಅದರಲ್ಲಿ ಏನು ಅವರು ನಾನು ಶ್ರಮ ಬಿದ್ದಿರ್ತೀನಿ ಅವರು ಇದಕ್ಕೆ ನಾನು ಸಮ ಹಂಚ್ಕೊಳ್ಳೋದಲ್ವ. ಇದರಲ್ಲಿ ಏನಿಲ್ಲ, ನಾನು ಸ್ವಾಭಿಮಾನದಿಂದ ದುಡಿಬೋದು. ಮಾಡ್ಲ ಮಗ ಬೇಡ ಅವ್ರದ್ದು ಕೊಟ್ಬಿಡು. ಯಾರಂಗ್ರಣ್ಣಲ್ಲಿ ಇರಬೇಡ್ದು. ಹಂಗಾರೆ ಹೋಗಿ ನೀವು ಬೆಂಗಳೂರಲ್ಲೇ ಇರಬೇಕಾಯ್ತದೆ ಮಗ. ಅಜ್ಜಿ ಅದೇ ಬೇಜಾರಾಯ್ತಿರೋದು. ನಾನು ಅದಕ್ಕೆ ಬಾವನ್ಗೆ ಏನು ಹೇಳ್ಬಿಟ್ಟು ಬಂದಿಲ್ಲ. ನನ್ನ ಮಾತು ಕೇಳು, ಇವತ್ತು ನಮ್ಮ ಜೊತೆಗೆ ಇರೋಕ್ಕಿಲ್ಲ ಅದು ಇದು ಅನ್ನೋದಕ್ಕಿಂತ ನಿನ್ನ ಭವಿಷ್ಯ ಮುಖ್ಯಕ್ಕಲ್ಲ. ನಿನ್ನ ಭವಿಷ್ಯ ನೀನು ಹಾಳು ಮಾಡ್ಕೊಬೇಡ. ಹೋಗು ಎಲ್ಲಿದ್ರು ನಮ್ಮ ಜೊತೆ ಇದ್ದಂಗೆ ಬರ್ತಾ ಹೋಯ್ತಾ ಇರು. ನಾನು ಬಿಟ್ಟಿದ್ದ ನಾವು ಬರ್ತಾ ಇರ್ತೀವಿ. ರಶ್ಮಿನೂ ಬರ್ಬೇಕಾಯ್ತದೆ. ಅವಳು ಬರ್ಬೇಕಾಯ್ತದೆ. ಮಗನೇ ಅಲ್ಲಿದ್ರೇನು ಇಲ್ಲಿದ್ರೇನು ಅಚ್ಚುಕಟ್ಟಾಗಿರೋದು ಮುಖ್ಯ. ಚೆನ್ನಾಗಿರಪ್ಪ ನೀವು. ಬರ್ತಾ ಹೋಯ್ತಾ ಇರಿ ಆಗಾಗ ಅಷ್ಟೇ. ಇನ್ನೇನು ಮಾಡು ಮಗನೇ. ಬರೀ ಕೈ ಕುತ್ಕೊಂಡು ನಿನ್ನ ಮಕ್ಕ ನೋಡೋಕ್ಕಾಗಿತ್ತು. ಇವತ್ತಿರೋ ಕಳೆವು ನೆನ್ನೆ ಮೊನ್ನೆ ನೋಡಿದ್ರೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಹಿಂಗೆ ಆಗೋಯ್ತಲ್ಲ, ಎಲ್ರಿಗೂ ಒಳ್ಳೇದು ಬಯಸ್ತಾನೆ, ಇಂಥವ್ನಿಗೆ ದೇವ್ರು ಈ ಥರ ಪರೀಕ್ಷೆ ಮಾಡ್ತಾವನಲ್ಲ ಅಂತ ನಿಜವಾಗ್ಲೂ ಹೊಸಿದಾಗಲಿಲ್ಲ. ನೋಡ್ದ ಭಗವಂತ ಹೆಂಗೆ ಕಂಡುಬಿಟ್ಟ ಅಂದ್ಬಿಟ್ಟು ದೇವರು ಭಗವಂತ ಮೋಸ ಮಾಡ್ಬಿಟ್ಟ ಸುಲಭವಾಗಿ. ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ಕಣ್ಮಗ್ನೆ, ಯಾವುದೇ ಕಾರಣಕ್ಕೂ ನಮ್ಮದವ್ರಿಗೆ ಕೈ ಬಿಡೋಕ್ಕಿಲ್ಲ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಹೊಸ ತಾಳ್ಮೆ ತಗೋಬೇಕು ಅಷ್ಟೇ. ನಿಜ ಕಣಜಿ ನಿಜ ನಿಮ್ಮ ಮಾತು. ನಮ್ಗೆ ಏನೋ ಎಂತೋ ಮುಂದೆ ಜೀವನನೇ ಬಟ್ಟೆ ಕಟ್ತಂಗೆ ಆಗ್ಬಿಟ್ಟಿತ್ತು ನನಗೆ. ಹೆಂಗೋ ಸರಿ ಆಯ್ತಲ್ಲ ಬಿಡ್ಲು ಮಗ. ಆಗಾಗ ಬಾಲ ನೀನು ಇಲ್ದವ್ರು ಆಯ್ಕಿಲ್ಲ. ಇಲ್ಲೋದನ್ನು ಬತ್ತಾ ಇರ್ತೀನಿ ನಾನು ಸುಮ್ಕಿರು. ನೀವು ಬನ್ನಿ ಮನೆ ಅಲ್ಲಿ ಬೆಂಗಳೂರು ಮನೆ ಹೊಸ ಚೆನ್ನಾಗಿರೋದ. ನೀವು ಬರ್ತಾವ ಇರಿ ಅಜ್ಜಿ, ನೀವು ಬರ್ತಾ ಇರಿ. ಅತ್ತೆ ಮಾವ ನೀವು ಬನ್ನಿ. ಬತ್ತೀವಂತೆ ಏನು ಬಸ್ಸಿಗೆ ನಾವು ಕಾಸು ಕೊಡ್ಬೇಕಾ ಪ್ರೀತಾನೆ. ಆಧಾರ ಕಾರ್ಡ್ ತಗೊಂಡು ಬಸ್ ಹತ್ತೀವಂತೆ ನಡೀರಿ. ಬತ್ತೀವಂತೆ 6 ಬತ್ತೀವಾಕು ಏನಂತೆ. ಅಲ್ಲೇ ಇವ್ರು ಬನ್ನಿ ನೀವು ಇಬ್ರು. ಬತ್ತೀವಿ ನಡಿಯಪ್ಪ ಬರ್ತೀವಿ ನಡಿ. ಇನ್ನು ಬಾವನ್ಗೆ ಏನು ಹೇಳಿವ ನೀನು? ಇಲ್ಲ ಇನ್ನೂ ಏನು ಹೇಳಿಲ್ಲ ಕಣಜಿ. ನಿಮ್ನೆಲ್ಲ ಕೇಳ್ಕೊಂಡು ಹೇಳೋದ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಫೋನ್ ಮಾಡಿ ಹೇಳು. ಅವ್ರೂ ಏನು ಒಂದು ದಿವಸ ಮನೆ ತಗಿರಂಗಿಲ್ಲ. ಸೋಬಿತ್ತು ಅದನ್ನೇ ಹೇಳ್ತಿದ್ಲು. ಒಂದು ದಿವಸ ಮನೆ ತಗಿರಂಗಿಲ್ಲ. ಹೋಯ್ತೀನಿ ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತಿರ್ತಾರೆ. ಒಂದು ದಿವ್ಸಲೂ ನಿಮ್ಮದೇ ಮನೆ ತಗಿರಕ್ಕಿಲ್ಲ ಅಂತಿರು. ಏನೋ ಬಿಡು ಅದನ್ನೇನೋ ಅಷ್ಟು ನಿನ್ಸೆ ಬಿಡ್ತೀವಿ ಅಂತಿರ್ಕಲ್ಲ. ಬೆಂಗಳೂರದ ಆಫೀಸಲ್ಲಿ ನಿನ್ಸೆಬಿಟ್ಟು ಮೈಸೂರಲ್ಲಿ ಮಾಡ್ಕೊತೀವಿ ಅಂತಿದ್ರು. ಬಾವನು ಅದನ್ನೇ ಹೇಳಿದ್ದು. ಅದನ್ನ ಬೇಡ ಅಂತ ಕ್ಲೋಸ್ ಮಾಡೋದು ಅಂತಿದ್ದು. ಈಗ ನೀವು ಇದ್ದಿರಲ್ಲ ನೀವು ನೋಡ್ಕೊಳ್ಳಿ ಅಂತ ಅಂದರು. ನಿಮ್ಗೆ ಬಿಟ್ಟಿರ್ತೀವಿ ನೀವು ನೋಡ್ಕೊಳ್ಳಿ ಅಂತ ಅಂದವ್ರೆ. ಹೆಂಗೋ ಮಾಡ್ಕೊಂಡು ಹೋದ್ರೆ ಅದರಲ್ಲೂ ಇಂಪ್ರೂವ್ ಆದರೆ ಇಬ್ರಿಗೂ ಒಳ್ಳೇದೇ ಅಲ್ವಾ. ನನಗೂ ಹೆಂಗೋ ಕೆಲಸ ಇಲ್ದಾನೆ ನನಗಂತೂ ತಲೆ ಕೆಟ್ಟೋದಂಗೆ ಆಗಿತ್ತು ನಿಜವಾಗ್ಲೂ. ಈಗ ಹೆಂಗೋ ನೆಮ್ಮದಿ ಆಯಿತು. ಆರಾಮಾಗಿ ಹೋಗಿ ನಿಮ್ದಾಗಿ ಇರ್ತೀನಿ. ಬೈತಾ ಇರ್ತೀನಿ. ನೀವು ಬನ್ನಿ. ದುಡಿಯೋ ಗಂಡಸು ಕೈ ಕಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಹಾಕಿಲ್ಲಪ್ಪ. ಮನೆ ಭಂಗ ನಡೆಯಕ್ಕಿಲ್ಲ. ಹೋಗು ಮಗನ ನೀನು ಹೋಗೋ. ಈ ಅಚ್ಚುಕಟ್ಟಾಗಿ 3 ಐಕ್ಳು ಅಲ್ಲೇ ಅವೆ. ಬಂದರೆ ಬರಲಿ ಬರ್ದಾರ ಅಜ್ಜಿ ತಂತ ಇರ್ಲಿ ಗಂಡು ಬಿಡ್ತವೆ. ಅಚ್ಚುಕಟ್ಟಾಗಿರೋಗಿ ಹೋಗಿ. ಅವ್ವ ಅವರೇ ಬಿಡಿ. ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ಕೋಪಕ್ಕೆ ಮಾತಾಡ್ತಾರೆ. ಅಲ್ಲೋ ಮಗ, ಅವ್ರು ಅದನ್ನ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅವ್ರನ್ನೂ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಮಾತಾಡ್ತಾರೆ ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ, ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ಅಪ್ಪ. ನೀವು ತಲೆಗೆಡ್ಸ್ಕೊಬೇಡಿ. ಹೋಗು. ನಿಮ್ಮ ಅಜ್ಜಿ ತಾತ ಸಾಕ್ತಾನೆಯಾ ಓದಿಸ್ತಾನೆಯಾ ನೀನೇ ಮಾಡಿದ ಎಲ್ಲನೂ. ಅದನ್ನೇನು ಕಳಿಸಿ ಗಿಳಿಸಿ ಅನ್ಬೇಡ.
ಗೊತ್ತಾಗೋಯ್ತೆ ಬೇಕಾದ್ರೆ ಇರ್ತವೆ, ಹೋಗು ನೀನು ತಲೆಗೆಡ್ಸ್ಕೊಬೇಡ. ನೋಸಿ ಪಾಲಪ್ ಮಾಡ್ಕಲ್ಲ ಟೇಸಂದ ಹಂಗೆ ಸುಮ್ಮನೆ ಆಗ್ಬೇಡ ನೀನು. ಇಲ್ಲಕ್ಕ ಸುಮ್ಕಿರಪ್ಪ, ಸುಮ್ಮನೆ ಇರಕ್ಕಿಲ್ಲಕತ್ತೆ ಅದು ನಾನು ಪಾಲಪ್ ಮಾಡ್ಕೊತಿರ್ತೀನಿ ಕಣ ಅಷ್ಟು ಮಾಡ್ಲಾ ನೀನು. ಹೋಗ್ಬಿಟ್ಟು ಒಳ್ಳೇದಾಗಲಿ ಚೆನ್ನಾಗಿ ನಿಗವಣೆಯಾಗಿರು. ಇದು ಹೊತ್ತು ಮಾಡ್ಕೊಂಡಂಗೆ ಮಾಡ್ಗಿಡ್ಕೊಬಿಟ್ಟಿಯೇ ಕೆಲಸವ. ಅವ್ರಿಗೆ ನಂಬ್ಕೊಂಡು ವಹಿಸ್ಬಿಟ್ಟು ದಡ್ಡಂಗೆ ಆಡಬಾರ್ದು. ಯಾರನ್ನೂ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು, ಎಷ್ಟು ನಂಬಬೇಕು ಅಷ್ಟು ನಂಬಬೇಕು. ಹೆಂಗೋ ಸದ್ಯಕ್ಕೆ ಒಳ್ಳೇದಾಯ್ತಲ್ಲ. ಹೋದ್ರೆ ನಾಳಿಕೆ ಹೊರಡ್ಬೇಕಾಯ್ತದ ನಾನು. ನಾಳಿಕೆ ಇನ್ನೊಂದು ಅನಿಸಿರ್ಲ ಮಗ ಹೋಗುವಂತೆ. ಇಲ್ಲ ಅಜ್ಜಿ, ಅಲ್ಲಿ ಹೋಗ್ಬೇಕು ಸುಮ್ಕಿರು. ಹೋಗಪ್ಪ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬಾ ಮಗನೆ. ನಾಳಿಕೆ ಉಂಡ್ಬೇಕಂಗಾರೆ ಸರಿ ಕಣಪ್ಪ. ನೀನೇನು ಇತ್ತಾಗ ಜೀವದಿಗಳು ತಗೋಬೇಡ, ನೀನು ಆರಾಮಾಗಿರು ನೆಮ್ಮದಿಗೆ. ಸರಿ ಆಯಿತು. ಅಯ್ಯೋ ಬೇಜಾರಾಯ್ತದೆ ಕಣಕ್ಕ. ಮಾದೇವ ಹೋಯ್ತೀನಿ ಅಂದರೆ ಏನು ದೇಶ ಬಿಟ್ಟೋದನ್ನೇ ಬೆಂಗಳೂರು ಹೋಗಾಯ್ತಾ. ಸುಮ್ಕಿರು ಪಾಪ. ನಮ್ಮ ಇದಕ್ಕೆ ಮಗ ಇಸ್ಕೊಳಕ್ಕತ್ತದವ. ಬೇಡ ಬೇಡ ಬೇಡ, ಅವ್ನು ದುಡಿಲಿ ಸುಮ್ಕಿರು. ಏನತ್ತಾಗೆ ಮನ್ಸೂನ್ಗೆ ಕಾಸಿದ್ರೆ ಬೆಲೆ ಕಣೆ, ಕಾಸಿಲ್ಲ ಅಂದರೆ ಯಾವ ನಾಯಿ ಮುಸ್ ನೋಡೋಕ್ಕಿಲ್ಲ. ಸುಮ್ಕಿರು, ನಿಂಗೆ ಗೊತ್ತಾಗಕ್ಕಿಲ್ಲ ಪಾಪ. ದುಡಿಲಿ ನಮ್ಮ ಇದಕ್ಕೆ ನಿನ್ನೆ ಆಸೆಗೆ ಇಲ್ಲೇ ಇರ್ಸ್ಕೊಬಿಟ್ಟು ಅವನ್ನ ಮುಂದುವರಿಯೋದು ಬೇಡವಾ? ಚೆನ್ನಾಗಿರೋದು ಬೇಡವೇ ಅವನು? ಅಯ್ಯೋ ಚೆಂದಾಗಿರಲಿ ಅಂತಲೇ ತಾನೆ ನಾನು ಒಪ್ಕೊಂಡಿದ್ದು. ಇಲ್ದರೆ ಯಾವುದೇ ಕಾರಣಕ್ಕೂ ಅವನು ಹೋಗಕ್ಕೆ ಬಿಡ್ತಿದ್ದೆ ನಾನು. ಅವನು ಅವತ್ತಿಂದನೇ ಸಪ್ಪು ಕುತ್ಕೊಳ್ಳೋನು, ಅದು ನೋಡೋಕೆ ಆಗ್ತಿಲ್ಲ ಕಣ್ಣಲ್ಲಿ ನನಗೆ. ಹೊಟ್ಟೆ ಉರಿದು ಬೆಂಕಿ ಆಗೋದು. ಅಯ್ಯೋ ಚೆಂದಾಗಿ ತತ್ಕೊಂಡು ಬತ್ಕೊಂಡು ಚೆನ್ನಾಗಿದ್ದವನು ಇವನು ಹಿಂಗೆ ಆಗ್ಬಿಟ್ನಲ್ಲ ಅಂತ ಒಂದು ದೇವ್ರನಿಗೂ ಹೊಸಿ ಹೊಟ್ಟೆ ಉರಿನಿಲ್ಲ ನನಗೆ. ಆ ಪಾಟಿ ಹೊಟ್ಟೆ ಉರಿತು. ಹೆಂಗೋ ದೇವ್ರದಿಂದ ಒಂದು ಒಳ್ಳೆಯ ನೀರ್ಪಾಲಿ ಕಣವ. ಒಳ್ಳೇದಾಯ್ತದೆ ಸುಮ್ಕೆನೆ, ಒಳ್ಳೇದಾಯ್ತದೆ. ಹೊಸಿ ಮಾತಾಡ್ನಿಲ್ವಂತೆ ಕಣಕ್ಕ ಅವ್ರ ಅತ್ತೆನವ್ರು ಮಾನುವೆ. ಹಂಗಾರೆ ಇವ್ನು ಏನು ಮಾಡೀತಿಲ್ವ ಅವ್ರಿಗೆ? ಏನು ಮಾಡೀತಿಲ್ವ ಹೇಳು? ಅಷ್ಟೆಲ್ಲ ಮಾಡ್ಕೊಬಂದ್ರುವೆ ಇವರು. ಹಿಂಗೆ ಹೇಳಿ ಮಯ್ಯ ಅಯ್ಯೋ ಏನೋ ಗೊತ್ತಾಗ್ದಂಗೆ ಹಿಂಗೆ ಆಗದೆ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸೋದ ಬಿಡೋದು ಅಂತಲೇ ಬಿಟ್ಟು ಇವರು ಜಾಗ್ಲಕ್ಕೆ ಬಿದ್ರಂತಲ್ಲ. ಗಣ್ಣು ಇರ್ತವೆ. ಸರಿ ಅವ್ರ ಬುದ್ಧಿ ಕಲ್ತಿರೋದು. ಅವು ಸಿಕ್ಕಿದ್ರೂ ಅದು ಕಂಪ್ಲೇಂಟ್ ಕೊಟ್ಟಿವೆ ತಾನೇ. ಅವ್ರದ್ದು ಏನಿರೋದು ಎಲ್ಲ ಸಿಕ್ಕಿದ್ರೂ ತಗೊಂಡು ಮೊದಲು ಕೊಟ್ಬಿಡು ಅಂತೀನಿ, ಮಡಿಕಬೇಡ ಅಂತೀನಿ. ಅಂಗ್ರಾನಲ್ಲಿ ಯಾವತ್ತೂ ಇರಬಾರ್ದು. ಭಾಳ ಬೇಜಾರಾಗೋಯ್ತು. ಅಯ್ಯೋ ಸುಮ್ಮನೀರು, ಸಿಕ್ಕಿಲ್ಲ ಸುಮ್ಮನೀರು ಮಗ. ಅವ್ರಿಗೂ ಬೇಜಾರಾಯ್ತದಲ್ವೇ? ಅವ್ರೂ ಕಷ್ಟಪಟ್ಟು ಕಟ್ಟಿರ್ತಾರೆ. ಅದು ಅದೇನೋ ಒಂದು ಆಫೀಸ್ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಹೇಳು? ಅವ್ರಿಗೂ ಎಲ್ಲವ ಕಷ್ಟ ಅನ್ನೋದು ಇರ್ತದೆ ಕಣವ. ನಾವೇನೋ ಹೇಳ್ಬಿಡ್ತೀವಿ ನಮ್ಮ ನೆರ್ತಕ್ಕೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅಷ್ಟು ಕಷ್ಟಪಟ್ಟು ಆಗಲಿಲ್ಲ ನಾವು ಇದು ಮಾಡಿದ್ರೆ ಶ್ರಮ ಬಿದ್ದು ಇವತ್ತು ಈ ಥರ ನೀರು ಕಾಕ್ತ ಮಾಡಿದ್ನಲ್ಲ ಇವನು ಅನ್ನೋದು ಅವ್ರಿಗೂ ಭಾಳ ಬೇಜಾರಾಯ್ತದೆ. ಅದಕ್ಕೇನೋ ಅಂದರೆ ಬಿಡು, ಅವಕ್ಕೆಲ್ಲ ಇದು ಮಾಡ್ಕೊಬೇಡದು. ಸುಮ್ಮನೀರು, ಕೊಟ್ಬಿಟ್ರೆ ಆಯಿತು. ಸುಮ್ಕಿರು, ಬೇಡವೇ ಬೇಡ ಹಂಗ್ರೇ ಬೇಡವೇ ಬೇಡ. ಬಂದಮೇಲೆ ಅಪ್ಪ ನಿಮ್ಮ ತಗೊಳ್ಳಿ, ನಿಮ್ದು ನೀವು ವಹಿಸ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಡೋದು. ಸರಿ ಆಯ್ತದೆ ಬಿಡು, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಅಷ್ಟೇ ಕನಕ. ನಾನಂತೂ ಮಡಿಕೊಳಕ್ಕೆ ಬಿಡಕ್ಕೆ ಯಾವುದೇ ಕಾರಣಕ್ಕೂ ಮೊದಲು ಕೊಟ್ಬಿಡು ಅಂತೀನಿ. ಅವ್ರು ಅಂಗ್ರಣೆ ಮಾತ್ಕೊಳ್ಳು ಬೇಡ. ಈಗ ಇಲ್ದೋದಕ್ಕೆ ತಾನೇ ಅವರೆಲ್ಲ ಬರ್ತಾರೆ ಅಂಗ್ರಣೆ ಮಾತ್ಕೊಂಡು ಮಾತಾಡಿದ್ದು. ಮಾತಾಡೋದೇ ಬೇಡ ಕನಕ, ಯಾವುದೇ ಕಾರಣಕ್ಕೂ ಮಾತಾಡೋದೇ ಬೇಡ. ಸಣ್ಣಕ್ತಿವ ಮುನ್ನಾಕಂದವ್ರು ಅಲ್ಲ ಈ ಆಗೆಲ್ಲವ. ಅಯ್ಯೋ ಏನೋ ನನ್ನ ಹಳಿ ಮೈ ನನ್ನ ಮಗ ನಮ್ಮ ಅಯ್ಯೋ ಅವಳಿಗಂತುವೆ ಮಾದೇವನ್ ಕಂಡ್ರಾಗ್ಲಿಲ್ಲ. ತಲೆಗೆಡ್ಸ್ಬಿಟ್ಟು ಹಿಂಗೆ ಪ್ರೀತಿ ಪ್ರೇಮ ಅಂತ ನನ್ನ ಮಗಳನ್ನ ಮದುವೆ ಆಗ್ಬಿಟ್ನಲ್ಲ ಅಂತ ಆಗಲಿ ನಾನು ಕುದಿಯೋಳಿಗೆ. ಏನಾರು ಒಂದು ಸಿಕ್ಕೂರು ಸಾಕು ಅಂತ ಕಾಯ್ತಾ ಇರ್ತಾಳೆ. ಒಳ್ಳೇದಾಗಲಿ ಅಂತ ಆಸೆ ಪಡೀಕಿಲ್ಲ ಅವಳು. ಏನಾರು ಒಂದು ಸಿಕ್ಕೂರು ಸಾಕಲ್ಲಪ್ಪ ಅನ್ನೋಂಗೆ ಆಡ್ತಾಳೆ. ಏನು ಮಾಡಿಯೇ ಏನವ ಮಾಡಿಯೇ? ಸಿಕ್ಕಿಲ್ಲ ಸಮಸ್ಯೆ ಸುಮ್ಕಿರು. ಸಿಕ್ಕಿಲ್ಲ ಏನು ಮಾಡಿಯವ? ಸುಮ್ಮನಿದೆ, ಎಲ್ಲ ಸರಿ ಆಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.